ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಿನ್ನೆ ಎಪಿಸೋಡಲ್ಲಿ ಟ್ರೋಫಿನ ಮುಂದೆ ಇಟ್ಬಿಟ್ಟು ಕೆಲವೊಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಮಾತುಗಳನ್ನಂತೂ ಅಲ್ಲಿರೋ ಸ್ಪರ್ಧಿಗಳು ಮಾತಾಡಿದ್ರು. ಅದರಲ್ಲಿ ಮೋಕ್ಷಿತ್ ಅವರು ತುಂಬ ಎಮೋಷ್ನಲ್ ಆಗಿ ಮಾತಾಡಿದ್ರು, ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು, ತಮ್ಮನ ಬಗ್ಗೆ ಮಾತಾಡಿದ್ರು. ಅದಾದ ನಂತರ ಮಂಜಣ್ಣವ್ರು ಕೂಡ ಒಂದು ತಾಯಿಗೆ ತುಂಬ ಇಷ್ಟ ಆಗಿದೆ, ತಾಯಿಗೋಸ್ಕರ ಈ ಒಂದು ಟ್ರೋಫಿನ ನಾನು ತೊಗೊಂಡೋಗ್ಬೇಕು ಅಂತ ಮನದಾಳದ ಮಾತಾಡಿದ್ರು. ಅದಾದ ನಂತರ ರಜತ್ ಅವರು ಬಂದರು. ರಜತ್ ಅವರು ಒಂದಷ್ಟು ಮಾತಾಡಿದ್ರು. ಅವರ ಇಂಟೆನ್ಷನ್ನು ಟ್ರೋಫಿಗಿಂತ ಜನಗಳ ಮನಸ್ಸನ್ನು ಗೆಲ್ಲಬೇಕು, ಒಂದಷ್ಟು ಪ್ರೋಗ್ರಾಮ್ಗಳು ಆಚೆ ಕಡೆ ಹೋದ್ಮೇಲೆ ಸಿಗಬೇಕು, ಆ್ಯಂಕರಿಂಗು ಅಂತ ಮನೋಭಾವನೆಯಲ್ಲಿ ಮಾತಾಡಿದ್ರು. ಇನ್ನು ಭವ್ಯ ಗೌಡ ಅವರು ಒಂದಷ್ಟು ಹಳೆ ವಿಚಾರಗಳನ್ನೆಲ್ಲ ತೆಗೆದ್ರು. ನನ್ನ ಆ ವಯಸ್ಸಿಗೆ ಕೆಲಸಕ್ಕೆ ಹೋದೆ, ಹಾಗಂತೆ ಹೀಗಂತೆ ಸಾಕಷ್ಟು ವಿಚಾರಗಳು ಅವರೂ ಮಾತಾಡಿದ್ರು, ಸಿಕ್ಕಾಪಟ್ಟ ಲಾಂಗ್ ಮಾತಾಡಿದ್ರು. ಆಮೇಲೆ ತ್ರಿವಿಕ್ರಮ್ ಅವರು ತುಂಬ ಯಾಕೋ ಒಂದು ಫೀಲಿಂಗ್ ಸೆಂಟಿಮೆಂಟ್ನೇ ಜನಗಳಿಗೆ ಬಿಡಬೇಕು ಅನ್ನೋ ಇಂಟೆನ್ಷನ್ನಲ್ಲಿ ಮಾತಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವ್ರ ತಂದೆ ಬಗ್ಗೆ ಎಲ್ಲ ಮಾತಾಡಿದ್ರು. ನಮ್ಮ ಹನುಮಂತು ನಿಜ ಹೇಳ್ತೀನಿ ಗುರು, ಗ್ರೇಟ್ ಗುರು. ಏನಕ್ಕಪ್ಪ ಅಂದರೆ ಒಳಗಡೆ ಬಂದಿದ ತಕ್ಷಣವೇ ಟ್ರೋಫಿ ನೋಡ್ಬಿಟ್ಟು ಚೆನ್ನಾಗಿದೆ, ಕಪ್ ಚೆನ್ನಾಗಿದೆ, ನಾನು ಇಷ್ಟ ಆಯಿತು ನೋಡಿ ಅಂತ ನಾನು ಹೊಡ್ತೀನಿ ಬಿಗ್ ಬಾಸ್ ಅಂತ ಆಚೆ ಹೋಗ್ಬೇಕು ನಿಂತ್ಕೊಂಡ್ರು. ತಿರ್ಗಾ ಅದಾದ ನಂತರ ಕೂತ್ಕೊಂಡು ಒಂದು ಮಾತು ಹೇಳಿದ್ರು ಗುರು, ಬೆಂಕಿ ಗುರು. ತಾಯಿ ಗರಡವ್ವ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ನೀನು ಯಾರಿಗೆ ಸೇರಬೇಕು ಅಂತಿದ್ಯೋ ಅವ್ರಿಗೆ ಸೇರು ಅಂತ ಒಂದು ಇಂಟೆನ್ಷನಲ್ಲಿ ಮಾತಾಡೋದಿದೆಯಲ್ಲ, ಅದು ಗ್ರೇಟ್ ಗುರು. ಯಾರ ಬಗ್ಗೆನೂ ಮಾತಾಡ್ದಿರಾ, ಫ್ಯಾಮಿಲಿ ಬಗ್ಗೆ ಮಾತಾಡ್ದಿರಾ, ಯಾವುದೇ ಒಂದು ಕಷ್ಟಗಳನ್ನ ಹೇಳ್ಕೊಂಡಿರಾ, ಒಂದು ಸೂಪರಾಗಿ ಮಾತಾಡಿ ಕರ್ನಾಟಕ ಜನತೆಯ ಮನಸ್ಸನ್ನೇ ಗೆದ್ದುಬಿಟ್ರು. ಅದಾದ್ರ ನಂತರ ಯಜಮಾನ ಸೀರಿಯಲ್ ಏನು ಬರ್ತಿದೆ ಅವ್ರು ಬಂದರು, ಒಂದಷ್ಟು ಆ್ಯಕ್ಟಿವಿಟಿ ಚೆನ್ನಾಗಿ ಸೂಪರಾಗಿತ್ತು. ಆದರೆ ನಾನು ಒಬ್ಬರು ಗುರೂಜಿ ಬಂದ್ರಲ್ಲ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದಿದೆ ಗುರು. ನನಗೆ ಅರ್ಥನೇ ಆಗ್ತಿಲ್ಲ, TRPಗೋಸ್ಕರ ಈ ಅಸಹ್ಯ ಬೇಕಂತ ಅದಕ್ಕೇ ಹಾಕಿರೋದು. ಏನಪ್ಪ ಅಂದರೆ ಒಬ್ಬರು ಬಗ್ಗೆ ಒಂದು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಎದುರುಗಡೆ ಕೂರಿಸ್ಕೊಂಡು ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಏನಪ್ಪ ಅಂದರೆ ಕೋಟ್ಯಾಂತರ ಜನ ನೋಡ್ತಿರ್ತಾರೆ, ಅವ್ರ ಬಗ್ಗೆ ನೀವು 2 ವರ್ಷಕ್ಕೆ ಮದುವೆ ಆಗುತ್ತೆ, ಅದಾದ ನಂತರ ನೀವು ಹುಷಾರಾಗಿರ್ಬೇಕು, ಹಾಗಿರ್ಬೇಕು ಅಂತ ಡೈರೆಕ್ಟಾಗಿ ಹೇಳೋದಿದೆಯಲ್ಲ, ಅದು ತುಂಬ ಎಫೆಕ್ಟ್ ಆಗುತ್ತೆ. ಅದು ಕಾಮನ್ ಸೆನ್ಸ್ ಇರಬೇಕು. ಜ್ಯೋತಿಷ್ಯ ಅಂದರೆ ಏನು ಅಂತ ಕೆಲವೊಂದು ವಿಚಾರ ಯಾರಾದರೂ ಮನೆಯವರು ಜ್ಯೋತಿಷ್ಯ ಕೇಳಕ್ಕೆ ಹೋದಾಗ ಏನು ಹೇಳಿದ್ರು ಅಂತ ಪಕ್ಕದಲ್ಲಿರೋರಿಗೆ ಹೇಳಲ್ಲ, ಪಕ್ಕದ ಮನೆಯವ್ರಿಗೂ ಹೇಳಲ್ಲ, ಸಂಬಂಧಿಕರುಗಳಿಗೆ ಹೇಳಲ್ಲ, ಅಷ್ಟು ಗುಪ್ತವಾಗಿ ಇಡ್ತಾರೆ. ಇದು ಇಷ್ಟು ಜನ ನೋಡ್ತಿರ್ತಾರೆ, ನೀವು ಬಾಯಿ ಬಂದಂಗೆ ಏನೇನೋ ಹೇಳಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದೇನೋ TRPಗೋಸ್ಕರ ಇದು ಬೇಕಾ ಅಂತ ನನಗೆ ಅನ್ನಿಸ್ಬಿಡ್ತು. ಆಯಿತು, ಜ್ಯೋತಿಷ ಅಂದಮೇಲೆ ಹೇಳಲೇಬೇಕಾಗತ್ತೆ, ಅದನ್ನು ನೀವು ಬೀಪ್ ಸೌಂಡ್ ಹಾಕ್ಬಿಟ್ಟು ಇಲ್ಲಾಂದರೆ ಸೈಲೆಂಟ್ ಮಾಡಿಬಿಟ್ಟು ಹೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನನಗೆ ಯಾಕೋ ತುಂಬ ಬೇಜಾರಾಯಿತು. ಮೋಕ್ಷಿತ್ ಅವರು ಇವಾಗ ಮದುವೆ ಆದ ನಂತರ ಅವ್ರ ಫ್ಯಾಮಿಲಿ ಹೆಂಗಪ್ಪ ಅಂತ ಥಿಂಕ್ ಮಾಡ್ತಿರ್ತಾರೆ, ಅವ್ರಿಗೆ ನೀವು ಈ ಥರ ಹೇಳ್ಬಿಟ್ರೆ ಅವ್ರ ಮದುವೆನೇ ಆಗಲ್ಲ, ಆ ರೇಂಜಲ್ಲಿ ಗಾಬರಿಯಾಗಿ ಹೋಗ್ತಾರೆ. ಮತ್ತು ಹನುಮಂತು ಮಾತ್ರ ಬೆಂಕಿಯಾಗಿ ಮಾತಾಡ್ದ, ನಾನು ಇವಾಗ ಆರಾಮಾಗಿದ್ದೀನಿ, ಇಷ್ಟೇ ಇದ್ಬಿಟ್ರೆ ಸಾಕು ಅಂತ. ಇದು ಮನುಷ್ಯತ್ವ ಗುರು. ಇಷ್ಟು ಭಾವನೆ ಇಟ್ಕೊಂಡ್ಬಿಟ್ರೆ ಸಾಕು. ಇವಾಗ ಹೆಂಗಿದ್ದೀವಿ ಮುಂದೇನೂ ಹಂಗೆ ಇದ್ಬಿಟ್ರೆ ಸಾಕು. ತುಂಬ ಓವರ್ ಎಕ್ಸ್ಪೆಕ್ಟೇಷನ್ನು ಹಾಗೆ ಹೀಗೆ ಅನ್ನೋದೆಲ್ಲ ಏನೂ ಇಲ್ಲ. ಇದನ್ನು ನಾನು ಜಾಸ್ತಿ ನಂಬೋಕ್ಕೂ ಹೋಗಲ್ಲ. ನೀವು ನಂಬ್ರಿ ಅಂತಲೂ ಕೂಡ ನಾನು ಹೇಳಲಿಕ್ಕೆ ನಾನು ಯಾರು, ನಿಮ್ಮ ಇಷ್ಟ ಅದು. ನನಗೆ ಈ ಒಂದು ಪ್ರೋಗ್ರಾಮ್ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಅವ್ರು ಬಂದಿದ್ದು ಇವೆಲ್ಲ ಹೇಳಿದ್ದು ತುಂಬ ಇದು ಪ್ರಾಬ್ಲಮ್ಮು. ನಿಮಗೇನು ಅನಿಸಿದೆ ಸ್ನೇಹಿತರೆ ನಿನ್ನೆ ಎಪಿಸೋಡ್ ಬಗ್ಗೆ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹನುಮಂತು ಗೆಲ್ಲಬೇಕು ಅಂತ ಯಾರ್ಯಾರು ಅನ್ಕೊಂಡಿದ್ದೀರಾ, ಯಾವ ಊರಿಂದ ಈ ಒಂದು ವಿಡಿಯೋ ನೋಡ್ತಿದ್ದೀರಾ, ಆ ಊರು ಹನುಮಂತನೇ ಗೆಲ್ಲಬೇಕು ಅನ್ನೋದು ನಿಮ್ಮ ಇಚ್ಛೆ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.